ಜಾತಿ ರಹಿತ ಸಮಾಜ ನಿರ್ಮಾಣದ ಜೊತೆಗೆ ಕೋಮು ಸಂಘರ್ಷ ನಿವಾರಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದು ಇಂಥ ವಿವಾಹಗಳ ಸಂಖ್ಯೆ ಬೆಳಗಾವಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಏರುಗತಿಯಲ್ಲಿ ಹೆಚ್ಚಾಗ್ತಾ ಇದ್ದು ಕಳೆದ 3 ವರ್ಷಗಳಿಂದ 1575 ಮಂದಿ ಅಂತರ್ಜಾತಿ ವಿವಾಹಗಳಾಗಿದ್ದಾರಂತೆ. ಹೌದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆ ಬೇರೆ ಜಾತಿಯ ವ್ಯಕ್ತಿಯ ಜೊತೆ ವಿವಾಹವಾದರೆ ಆ ದಂಪತಿಗೆ 3 ಲಕ್ಷ ಹಾಗೂ ಮೇಲ್ಜಾತಿಯ ಮಹಿಳೆ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ವ್ಯಕ್ತಿಯೊಂದಿಗೆ ಮದುವೆ ಆದರೆ 2.5 ಲಕ್ಷ ಪ್ರೋತ್ಸಾಹಧನ ದೊರೆಯುತ್ತೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವವರು ಮದುವೆಯಾದಂತಹ ವರ್ಷದೊಳಗೆ ನೋಂದಣಿಯನ್ನ ಮಾಡಿಸಿ ಅರ್ಜಿಯನ್ನ ಸಲ್ಲಿಸಬೇಕು. ಇನ್ನು ಬಿಡುಗಡೆಯಾಗುವಂತಹ ಪ್ರೋತ್ಸಾಹಧನದ ಪೈಕಿ ಅರ್ಧದಷ್ಟು ಮೊತ್ತವನ್ನ ದಂಪತಿ ಹೆಸರಿನಲ್ಲಿ ಠೇವಣಿ ಇಡಲಾಗ್ತಾ ಇದ್ದು ಉಳಿದ ಮೊತ್ತವನ್ನ ಅವರ ಬ್ಯಾಂಕ್ ಖಾತೆಗೆ ಜಮಾವಣೆ ಮಾಡಲಾಗುತ್ತೆ. ಸದ್ಯ ಈ ಯೋಜನೆಯ ಅಡಿಯಲ್ಲಿ ಬೆಳಗಾವಿಯಲ್ಲಿ 1290 ದಂಪತಿಗೆ ಪ್ರೋತ್ಸಾಹಧನ ದೊರೆತಿದೆಯಂತೆ. ಸದ್ಯ ಈ ಯೋಜನೆಯನ್ನ ಪ್ರೋತ್ಸಾಹಿಸುವಂತಹ ಸಲುವಾಗಿ ಸರ್ಕಾರ 25 ಕೋಟಿವರೆಗೂ ಕೂಡ ಅಧಿಕ ಹಣವನ್ನ ಬಿಡುಗಡೆ ಮಾಡಿದೆ. ಸದ್ಯ ಅಂತರ್ಜಾತಿ ವಿವಾಹ ಆಗುವಲ್ಲಿ ಹಾಗೂ ಪ್ರೋತ್ಸಾಹಧನವನ್ನ ಸದ್ಬಳಕೆ ಮಾಡಿಕೊಳ್ಳುವಲ್ಲಿ ರಾಜ್ಯದಲ್ಲೇ ಬೆಳಗಾವಿ ಜಿಲ್ಲೆ 5ನೇ ಸ್ಥಾನವನ್ನ ಪಡ್ಕೊಂಡಿದೆಯಂತೆ. ಇನ್ನು ಸರ್ಕಾರದಿಂದ ಪ್ರೋತ್ಸಾಹಧನ ಪಡೆದವರಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಯುವತಿಯರೇ ಹೆಚ್ಚಾಗಿದ್ದಾರಂತೆ. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಯುವತಿಯರು ಹೆಚ್ಚು ವಿದ್ಯಾವಂತರಾಗ್ತಾ ಇದ್ದು ಅಸ್ಪೃಶ್ಯತೆ ಜಾತೀಯತೆಯಿಂದ ಹೊರಬಂದು ಹೊಸ ಬದುಕನ್ನ ಕಟ್ಕೊಳ್ತಿದ್ದಾರೆ. ಎಷ್ಟೋ ಮಂದಿ ಅಂತರ್ಜಾತಿ ವಿವಾಹವಾಗಿ ಸರ್ಕಾರದ ಪ್ರೋತ್ಸಾಹಧನದಿಂದ ಹೊಸ ಉದ್ಯಮ ಹಾಗೆ ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ತಾ ಇರ್ತಕ್ಕಂಥ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಸ್ಪಷ್ಟಪಡಿಸಿದೆ.